ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ಲರಿಗೂ. ಸೊ ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗನ್ನು ಮಾಡ್ತಾ ಇದ್ದೀನಿ. ಇವತ್ತು ಸ್ಯಾಟರ್ಡೇ, ಸೊ ಹಾಗಾಗಿ ಮಕ್ಕಳಿಗೆ ಸ್ಕೂಲ್ ತೇನೆ ಇರೋದಿಲ್ಲ ಅಲ್ಲ. ಸೊ ಅದಕ್ಕೆ ಮಕ್ಕಳಿಗೆಲ್ಲ ಚೆನ್ನಾಗಿ ತಲೆಗೆಲ್ಲ ಎಣ್ಣೆ ಹಚ್ಚಿಬಿಟ್ಟು ಸ್ನಾನ ಮಾಡಿಸೋಣ ಅಂತ ಅಂದ್ಬಿಟ್ಟು ಇವಾಗ ಇಬ್ಬರು ಮಕ್ಕಳಿಗೆ ಕೂಡ ನಾನು ಇಲ್ಲಿ ತಲೆಗೆ ಎಣ್ಣೆನ ಹಚ್ತಾ ಇದ್ದೀನಿ. ಸೊ ವಾರದಲ್ಲಿ ಒಂದೇ ದಿವಸ ನಾನು ಇಷ್ಟೊಂದು ಎಲ್ಲ ಎಣ್ಣೆ ಹಚ್ಚಿಬಿಟ್ಟು ಅವ್ರಿಗೆ ಸ್ನಾನ ಮಾಡಿಸೋದು. ಡೈಲಿ ಸ್ಕೂಲ್ ಇರುತ್ತೆ, ಸ್ಕೂಲ್ಗೆ ಇಷ್ಟೊಂದೆಲ್ಲ ಎಣ್ಣೆ ಹಚ್ಚೋದಕ್ಕೆ ಆಗೋದಿಲ್ಲ ಅಲ್ಲ. ಸೊ ಜಸ್ಟ್ ಬರೀ ಲೈಟಾಗಿ ಹೌದೋ ಇಲ್ಲ ಅನ್ನೋಷ್ಟು ಎಣ್ಣೆನ ಹಚ್ತೀನಿ. ಆದರೆ ಸ್ಕೂಲ್ ಇಲ್ಲ ಅಂದರೆ ಮಾತ್ರ ಚೆನ್ನಾಗಿ ತಲೆಗೆಲ್ಲ ಎಣ್ಣೆ ಹಚ್ಚಿಬಿಡ್ತೀನಿ ನಾನು. ಸೊ ಅಟ್ಲೀಸ್ಟ್ 1 ಗಂಟೆ ತನಕ ನಾನು ಅದನ್ನು ಹಾಗೇ ಬಿಟ್ಟು ಅದಾದ ನಂತರ ಮತ್ತೆ ತಲೆ ಸ್ನಾನ ಮಾಡಿಸ್ತೀನಿ. ಆಮೇಲೆ ಬೆಳಿಗ್ಗೆ ತಿಂಡಿ ಇನ್ನೂ ಏನೂ ಮಾಡಿಲ್ಲ, ಬರೀ ಬೆಳಿಗ್ಗೆ ಎದ್ದುಬಿಟ್ಟು ಟೀ ಕುಡಿದಿದ್ದೀವಿ ನಾನು ಮತ್ತು ನಮ್ಮ ಮನೆಯವರು. ಹಾಗೆ ಮಕ್ಕಳಿಗೆಲ್ಲ ನಾನು ಸ್ವಲ್ಪ ಹಾಲನ್ನು ಕೊಟ್ಟಿದ್ದೆ. ಹಾಗೆ ಇವತ್ತು ತಿಂಡಿ ಬಂದುಬಿಟ್ಟು ಹೊರಗಡೆಯಿಂದನೇ ತೊಗೊಂಬರ್ತೀನಿ ಅಂತ ಅಂದ್ಬಿಟ್ಟು ಅಪ್ಪ ಮಗ ಇಬ್ಬರು ಕೂಡ ಹೋಗಿ ಹೊರಗಡೆಯಿಂದನೇ ತಿಂಡಿನ ತೊಗೊಂಬಂದಿದ್ದಾರೆ. ಸೊ ನಮ್ಮನೆ ಹತ್ತಿರದಲ್ಲಿನೇ ಇಲ್ಲೇ ಮಾತಾ ಸಾಗರ್ ಅಂತ ಒಂದು ಹೋಟೆಲ್ ಇದೆ. ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ತಿಂಡಿ ಅಂತೆಲ್ಲ. ಎಸ್ಪೆಷಲಿ ಅಲ್ಲಿಂದ ಸಾಂಬಾರು ಅಂದರೆ ಮಕ್ಕಳು ತುಂಬಾ ಇಷ್ಟಪಡ್ತಾರೆ. ಸೊ ಅದಕ್ಕೆ ಹೋಗಿಬಿಟ್ಟು ಯಾರ್ಯಾರಿಗೆ ಏನೇನು ಬೇಕು ಅದನ್ನೆಲ್ಲ ಕೂಡ ತೊಗೊಂಬಂದಿದ್ದಾರೆ. 15 ದಿವ್ಸಕ್ಕೆ ಒಂದು ಸರ್ತಿ ಆದರೂ ನಾವು ಈ ಥರ ಹೊರಗಡೆಯಿಂದನೇ ತಿಂಡಿನ ತರಿಸ್ತಾ ಇರ್ತೀವಿ. ಡೈಲಿ ಮನೆಯಲ್ಲೇ ಮಾಡಿ ನಮ್ಗೆ ಕೂಡ ಬೋರ್ ಆಗಿರುತ್ತೆ. ಸೊ ಅಟ್ಲೀಸ್ಟ್ 15 ದಿವ್ಸಕ್ಕೆ ಒಂದು ಸರ್ತಿ ಆದರೂ ಸ್ವಲ್ಪ ನಮಗೆ ಚೇಂಜ್ ಇರಲಿ ಅಂತ ಅಂದ್ಬಿಟ್ಟು. ಹಾಗೆ ಇದು ಸೀರೆ ಬಂದುಬಿಟ್ಟು ನಾನು ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ತೊಗೊಂಡಿರೋವಂಥ ಸೀರೆ ಇದು. ಅವತ್ತಿನ ದಿವಸ ಕೂಡ ನಾನು ತೋರಿಸಿದ್ದೆ ಯಾವ ಸೀರೆ ತೊಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು. ಆಮೇಲೆ ಹಬ್ಬಕ್ಕೆ ನಾನು ಕಳ್ಸಕ್ಕೂ ಕೂಡ ಇದೇ ಸೀರೆನೇ ಉಡಿಸಿದ್ದೆ. ಅದಾದ ನಂತರ ನಾನು ಅದನ್ನು ಹಾಗೇ ಫೋಲ್ಡ್ ಮಾಡಿಬಿಟ್ಟು ಬೀರುಲಿನೇ ಇಟ್ಬಿಟ್ಟಿದ್ದೆ. ಸೊ ಅವತ್ತಿನ ಹಿಡ್ಕೊಂಡು ನಾನು ಅದನ್ನು ತೆಗೆದೇ ಇರಲಿಲ್ಲ. ಸೊ ಇವಾಗ ಜಸ್ಟ್ ಅದನ್ನು ತೆಗೆದ್ಬಿಟ್ಟು ಬ್ಲೌಸ್ ಎತ್ತೆಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಇದು ಸೀರೆದು ಕಾಂಬಿನೇಷನ್ ತುಂಬಾ ಇಷ್ಟ ಆಯಿತು ನನಗೆ. ಸೊ ಇದು ನನ್ನ ಮಗಳೇ ಚಾಯ್ಸ್ ಮಾಡಿರುವಂಥ ಸೀರೆ ಇದು. ಈ ಥರದ್ದು ಕಲರ್ ನಿನ್ನ ಹತ್ರ ಯಾವುದೂ ಇಲ್ಲ ಮಮ್ಮಿ, ತಗೋ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಆವತ್ತಿನ ದಿವಸ ನನಗೆ ಕೂಡ ತುಂಬಾ ಇಷ್ಟ ಆಯ್ತು. ಇದು ತುಂಬ ಚೆನ್ನಾಗಿದೆ. ಈ ಥರದ್ದು ದೊಡ್ಡ ಬಾರ್ಡರ್ ಇರೋ ಸೀರೆ ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಇತ್ತೀಚೆಗೆ ನಾನು ತೊಗೊಳ್ತಾ ಇರೋ ಸೀರೆಗಳೆಲ್ಲ ನಾನು ಇದೇ ಥರ ದೊಡ್ಡ ಬಾರ್ಡರ್ ಇರೋ ಸೀರೆಗಳನ್ನೇ ತೊಗೋತಾ ಇದ್ದೀನಿ. ಚೆನ್ನಾಗಿ ಅನಿಸುತ್ತೆ. ಈ ಥರ ಸಣ್ಣ ಪುಟ್ಟ ಫಂಕ್ಷನ್ಗೆ ಮದುವೆಗೆ ಎಲ್ಲ ಹೋಗಬೇಕಾದ್ರೆ ಚೆನ್ನಾಗಿ ಗ್ರ್ಯಾಂಡಾಗಿ ಅನಿಸುತ್ತೆ. ಇಲ್ಲಿ ನಾವು ಜಾಸ್ತಿ ಸೀರೆಗಳೆಲ್ಲ ಉಟ್ಕೊಳ್ಳೋದಿಲ್ಲ, ಆದರೆ ಊರಿಗೆ ಎಲ್ಲ ಹೋದರೆ ಕಂಪಲ್ಸರಿ ಸೀರೆನೇ ಉಟ್ಕೊಳ್ಳೋದು. ಅಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ ಆಗಿರಲಿ ಏನೇ ಇದ್ದರೂ ಕೂಡ ನಾವು ಕಂಪಲ್ಸರಿ ಅಲ್ಲಿ ಸೀರೆನೇ ಉಟ್ಕೊಳ್ಳೋದು. ಸೊ ಹಾಗಾಗಿ ಸ್ವಲ್ಪ ಫ್ರೀ ಟೈಮ್ ಇದ್ದಾಗ ಈ ಥರ ಎಲ್ಲ ಸೀರೆಗಳಿಗೆಲ್ಲ ಪಿಕೋ ಫಾಲ್ ಮಾಡಿಬಿಟ್ಟು ಕುಚ್ಚೆತ್ತೆಲ್ಲ ಮಾಡಿಟ್ರೆ ಸೊ ಅವತ್ತು ನಮ್ಗೆ ಹಾಕ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಮತ್ತು ಬ್ಲೌಸು ಕೂಡ ಅಷ್ಟೇ, ನನ್ನ ಸೀರೆಗೆ ಬ್ಲೌಸ್ ಎಲ್ಲ ನಾನೇ ಸ್ಟಿಚ್ ಮಾಡ್ತೀನಿ. ಹೊರಗಡೆ ಎಲ್ಲಿ ಕೂಡ ನಾನು ಕೊಡೋದಿಲ್ಲ. ನನಗೆ ಬ್ಲೌಸ್ಗೆ ಯಾವ ಥರ ಡಿಸೈನ್ ಬೇಕು ಆ ಥರ ನಾನೇ ಸ್ಟಿಚ್ ಮಾಡ್ಕೋತೀನಿ. ಯಾವಾಗ ನನಗೆ ಟೈಮ್ ಸಿಗ್ತಾ ಇರುತ್ತೆ ಅವಾಗ ನಾನು ಸೊ ಈ ಥರದ್ದೆಲ್ಲ ಕೆಲಸಗಳೆಲ್ಲ ಮಾಡ್ಕೋತೀನಿ. ಹಾಗೆ ಮೊನ್ನೆ ಊರಿಗೆ ಹೋದಾಗ ಅಮ್ಮ ಕೂಡ ನನಗೆ 2-3 ಸೀರೆನ ಕೊಟ್ಟಿದ್ದಾರೆ. ಅದು ಸೀರೆ ಕೂಡ ನಾನು ಹಾಗೇ ಇಟ್ಟಿದ್ದೀನಿ, ಅದು ಓಪನೇ ಮಾಡಿಲ್ಲ ನಾನು. ಸೊ ಅಮ್ಮ ಕೂಡ ಫೋನಲ್ಲಿ ಕೇಳ್ತಾ ಇರ್ತಾರೆ ಬ್ಲೌಸ್ ಏನು ಸ್ಟಿಚ್ ಮಾಡಿದ್ವಿ ಇಲ್ಲೋ ಅಂತ ಅಂದ್ಬಿಟ್ಟು. ಯಾಕಂದರೆ ಸಡನ್ಲಿ ಊರಲ್ಲಿ ಯಾವಾಗ ಏನು ಫಂಕ್ಷನ್ ಬರುತ್ತೆ ಅಂತ ಗೊತ್ತಾಗೋದಿಲ್ಲಲ್ಲ. ಸೊ ಹಾಗಾಗಿ ಇನ್ಮೇಲೆ ಆದರೂ ಎಲ್ಲ ಸ್ವಲ್ಪ ಫ್ರೀ ಟೈಮ್ ಮಾಡಿಕೊಂಡು ಎಲ್ಲ ಸೀರೆ ಬ್ಲೌಸ್ ಎಲ್ಲ ರೆಡಿ ಮಾಡ್ಕೋಬೇಕು ನಾನು. ಸೊ ಇದಕ್ಕೂ ಕೂಡ ನಾನು ಯಾವ ಥರ ಕುಚ್ಚು ಹಾಕ್ತೀನಿ ಏನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮೊದಲು ನಾನು ಸೆರಗ್ ಸೈಡ್ ಜಿಗ್ಜಾಗ್ ಮಾಡಿದ್ದೆ. ಸೊ ಅದು ಕ್ಯಾಮೆರಾದಲ್ಲಿ ನೀಟಾಗಿ ಕ್ಲಿಯರಾಗಿ ಕಾಣಿಸ್ತಾನೆ ಇರಲಿಲ್ಲ. ಎರಡೂ ಕೂಡ ಸೇಮ್ ಒಂದೇ ಕಲರ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ನಾನು ಈ ಸೈಡ್ ಜಿಗ್ಜಾಗ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಜಿಗ್ಜಾಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೀರೆದ ಕ್ವಾಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ಸಾಫ್ಟಾಗಿದೆ. ಇದು ಮಷಿನ್ ತೊಗೊಳ್ಳೋದಕ್ಕೂ ಕೂಡ ಮೇನ್ ರೀಸನ್ ಏನಂದರೆ ನನಗೆ ಜಿಗ್ಜಾಗ್ ಫಾಲ್ಸ್ ಮತ್ತು ಮನೇಲಿ ಏನಾದರೂ ಸಣ್ಣ ಪುಟ್ಟ ಸ್ಟಿಚಿಂಗ್ ಎತ್ತಿದ್ರೆ ನನಗೆ ಮಾಡೋದಕ್ಕೆ ಬೇಕು ಅಂತ ಅಂದ್ಬಿಟ್ಟು ತೊಗೊಂಡಿರೋದು. ಸೊ ಜಿಗ್ಜಾಗ್ ಆದಮೇಲೆ ನೆಕ್ಸ್ಟ್ ಇವಾಗ ಇದಕ್ಕೆ ಫಾಲ್ಸ್ ಹಚ್ಚಬೇಕು. ಸೊ ಇದ್ರದ್ದು ಮ್ಯಾಚಿಂಗ್ ಫಾಲ್ಸ್ ಬಂದುಬಿಟ್ಟು ನನ್ನ ಹತ್ರ ಇಲ್ಲ. ಸೊ ಅಂಗಡಿಗೆ ಹೋಗಿಬಿಟ್ಟು ತೊಗೊಂಬರಬೇಕು. ಸೊ ಇದೇ ಥರ ನನ್ನ ಹತ್ರ ಇನ್ನೂ ಒಂದು 3-4 ಹೊಸ ಸೀರೆಗಳಿದ್ದಾವೆ. ಅದನ್ನು ಕೂಡ ತೆಗೆದುಬಿಟ್ಟು ಒಟ್ಟಿಗೆ ನಾನು ಒಂದೇ ಸರ್ತಿ ಎಲ್ಲ ಸೀರೆದು ಮ್ಯಾಚಿಂಗ್ ಫಾಲ್ಸ್ ತೊಗೊಂಬರ್ತೀನಿ. ಮತ್ತು ಕುಚ್ಚೆಲ್ಲ ಹಾಕಬೇಕಲ್ಲ, ಸೊ ಅದ್ರ ಥ್ರೆಡ್ ಕೂಡ ನಾನು ತೊಗೊಂಡು ಬರ್ತೀನಿ. ಈ ಥರ ಒಂದೇ ಸರ್ತಿ ಹೋಗಿಬಿಟ್ಟು ಎಲ್ಲ ತೊಗೊಂಡು ಬಂದರೆ ನಮ್ಗೆ ಯಾವಾಗ ಫ್ರೀ ಟೈಮ್ ಸಿಗುತ್ತೆ ಆವಾಗ ನಾವು ಇದನ್ನು ಮಾಡ್ಕೋಬೋದು. ಆಮೇಲೆ ಇನ್ನೂ ನನ್ನ ಹತ್ರ ಏನು 3-4 ಸೀರೆ ಇದ್ದಾವೆ, ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ್ಯಾವ ಇದ್ದಾವೆ ಅಂತ ಅಂದ್ಬಿಟ್ಟು. ಹಾಗೆ ಕುಚ್ಚೆಲ್ಲ ನಾನು ಯಾವ ಥರ ಹಾಕ್ತೀನಿ ಏನು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇರ್ತೀನಿ. ನಿಮಗೆ ಇದು ಸೀರೆದು ಡಿಸೈನ್ ಕಲರ್ ಹೇಗೆ ಅನ್ನಿಸ್ತು ಅದನ್ನು ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.
ಇವತ್ತಂತೂ ಬೆಳಿಗ್ಗೆಯಿಂದ ಕಿಚನಲ್ಲಿ ಅಷ್ಟೊಂದೇನು ಕೆಲಸನೇ ಇರಲಿಲ್ಲ. ಸೊ ಬರೀ ಮೇಲಿಂದ ಆ ಕೆಲಸ ಈ ಕೆಲಸನೇ ಮಾಡೋದಾಯಿತು. ಮಧ್ಯಾಹ್ನಕ್ಕೂ ಕೂಡ ಅಷ್ಟೇ ನಾನು ಏನು ಜಾಸ್ತಿ ಅಡುಗೆ ಮಾಡಲಿಲ್ಲ, ಬರೀ ಸಿಂಪಲ್ಲಾಗಿ ವೆಜಿಟೇಬಲ್ ಪಲಾವನ್ನು ಮಾಡಿದ್ದೆ. ಪಲಾವ್ ರೆಸಿಪಿ ನಾನು ಎಷ್ಟೋ ಸರ್ತಿ ಶೇರ್ ಮಾಡ್ಕೊಂಡಿದ್ದೆಲ್ಲ, ಸೊ ಹಾಗಾಗಿ ಅದರದ್ದೇ ನಾನು ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಮತ್ತು ಯಾರಿಗೂ ಕೂಡ ಅಷ್ಟೊಂದು ಹಸಿವು ಕೂಡ ಇರಲಿಲ್ಲ, ಬೆಳಿಗ್ಗೆ ತಿಂಡಿನೇ ಲೇಟಾಗಿ ಆಗಿತ್ತಲ್ಲ, ಸೊ ಹಾಗಾಗಿ ಸ್ವಲ್ಪನೇ ಎಲ್ಲರೂ ಕೂಡ ತಿನ್ಕೊಂಡ್ರು. ಅದಾದ ನಂತರ ಇವಾಗ ನಾನು ಮತ್ತು ನಮ್ಮ ಮನೆಯವರು ಇಬ್ಬರು ಕೂಡ ಡಿ ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಟ್ರಾಫಿಕ್ ಇದೆ ಅಂತ. ಸುಮಾರು ಒಂದು ಅರ್ಧ ಗಂಟೆ ತನಕ ನಾವು ಅದೇ ಟ್ರಾಫಿಕಲ್ಲೇ ನಿಂತ್ವಿ. ಇವಾಗ ಸಂಜೆ ಟೈಮಲ್ಲಿ ತುಂಬಾ ಟ್ರಾಫಿಕ್ ಇರುತ್ತೆ. ನಾವು 4 ವೀಲರ್ ತೊಗೊಂಡು ಹೋದರೆ ಇನ್ನೂ ಜಾಸ್ತಿ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬರೀ ನಾವು ಸ್ಕೂಟರ್ ಮೇಲೇ ಹೋಗ್ತಾ ಇದ್ದೀವಿ. ಈ ಸರ್ತಿ ಮಕ್ಕಳನ್ನು ಜೊತೆಲಿ ಕರ್ಕೊಂಡು ಹೋಗ್ತಾ ಇಲ್ಲ. ಮಕ್ಕಳು ಬಂದರೆ ಕಂಪಲ್ಸರಿ ನಾವು ಕಾರನ್ನೇ ತೊಗೊಳ್ಬೇಕು. ಸೊ ಬೇಡ, ಎಕ್ಸಾಮ್ ಕೂಡ ಇದೆಯಲ್ಲ, ಸೊ ಅವರು ಓದ್ಕೋತಾರೆ ಅಂತ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಮನೆಯವರು ಇಬ್ಬರೇ ಬಂದಿದ್ದೀವಿ. ಸೊ ಪ್ರತಿ ಸರ್ತಿ ನಾವು ಮಧ್ಯಾಹ್ನ ಅಥವಾ ಬೆಳಿಗ್ಗೆನೇ ಬರ್ತಾ ಇದ್ವಿ. ಸೊ ಈ ಸರ್ತಿ ನಾವು ಸಂಜೆ ಟೈಮಲ್ಲಿ ಬಂದಿದ್ದೀವಿ. ಅಷ್ಟೊಂದು ರಶ್ ಇರಲ್ಲ ಅಂತ ಅಂದ್ಕೊಂಡಿದ್ವಿ, ಆದರೆ ಇಲ್ಲಿ ಬಂದ ಮೇಲೆ ಅಂದರೆ ತುಂಬಾ ರಶ್ ಇತ್ತು. ಸೊ ಈ ಥರ ಬಂದಮೇಲೆ ನಾನು ಎಲ್ಲ ಕಡೆ ಒಂದು ಸರ್ತಿ ಎಲ್ಲ ತಿರುಗಾಡಿಬಿಟ್ಟು ನೋಡ್ತೀನಿ. ಸೊ ಏನಾದರೂ ಇಷ್ಟ ಆದರೆ ತೊಗೋತೀನಿ. ಮನೆಯಿಂದ ಏನು ಅಂದ್ಕೊಂಡು ಬಂದಿರಲ್ಲ, ಅದು ತೊಗೋಬೇಕಿದು ತೊಗೋಬೇಕಂತ ಅಂದ್ಬಿಟ್ಟು. ಸೊ ಈ ಥರ ನೋಡ್ತಾ ಇದ್ದರೆ ಏನಾದರೂ ಚೆನ್ನಾಗಿದೆ ಅಂತ ಅನಿಸಿದ್ರೆ ತೊಗೋತೀನಿ. ಮತ್ತು ಒಂದು ಸರ್ತಿ ಚೆನ್ನಾಗಿ ಆಫರಲ್ಲಿ ಕೂಡ ಇರುತ್ತೆ. ಸೊ ಹಾಗಾಗಿ ಏನಾದರೂ ಇಷ್ಟ ಆದರೆ ಎಕ್ಸ್ಟ್ರಾ ನಾನು ತೊಗೊಂಡು ಇಟ್ಕೋತೀನಿ. ಸೊ ಈ ಟಾಪ್ ನೋಡ್ತಾ ಇದ್ದೆ, ಲಾಸ್ಟ್ ಟೈಮ್ ಬಂದಾಗೂ ಕೂಡ ಸೇಮ್ ಇದೇ ಟಾಪನ್ನು ಇಟ್ಟಿದ್ರು. ಸೊ ಈ ಸರ್ತಿ ಕೂಡ ಇದೇ ಟಾಪ್ ಇಟ್ಟಿದ್ದಾರೆ. ಮತ್ತು ಮಕ್ಕಳದ್ದು ಕಲೆಕ್ಷನ್ ಚೆನ್ನಾಗಿತ್ತು. ಸೊ ಮಕ್ಕಳಿಗೆ ಡೈಲಿ ವೇರ್ ಆಗಿರ್ಬೋದು, ನೈಟ್ ಡ್ರೆಸ್, ಮತ್ತು ಇವಾಗ ಮಳೆ ಬರ್ತಾ ಇರೋದ್ರಿಂದ ಸೊ ಜಾಕೆಟ್ ಕೋಟ್ಗಳು ಎಲ್ಲ ತುಂಬಾ ಚೆನ್ನಾಗಿತ್ತು. ಆದರೆ ಅದನ್ನೆಲ್ಲ ಏನು ಬೇಕಾಗಿಲ್ಲ, ಮಕ್ಕಳಂತೂ ನಮ್ಮದು ಬಸ್ಸಲ್ಲಿ ಹೋಗ್ತಾರಲ್ಲ, ಸೊ ಹಾಗಾಗಿ ರೈನ್ಕೋಟ್ ಅದೇನು ಬೇಕಾಗಿಲ್ಲ ನನಗೆ. ಹಾಗೆ ಇದು ನನ್ನ ಮಗಳಿಗೆ ಟಾಪ್ ನೋಡೋಣ ಅಂತ ಅಂದ್ಕೊಂಡಿದ್ದೆ ನಾನು. ಸೊ ತುಂಬ ಚೆನ್ನಾಗಿತ್ತು, ಬಟ್ಟೆ ಕೂಡ ಅಷ್ಟೇ, ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಅಂತ. ಆದರೆ ನನ್ನ ಮಗಳ ಸೈಜ್ ಇರಲಿಲ್ಲ. ಸೊ ತೊಗೊಂಡ್ರೂ ಕೂಡ ತುಂಬಾ ಶಾರ್ಟ್ ಆಗಿಬಿಡ್ತಿತ್ತು ಅವಳಿಗೆ. ಸೊ ನನಗೆ ತುಂಬಾ ಇಷ್ಟ ಆಯಿತು. ನೋಡಿದೆ ಶುಲಪಿಲು ನನ್ನ ಮಗಳಿಗೆ ನಾನು ಕರ್ಕೊಂಡು ಹೋಗಿದ್ದಿದ್ರೆ ಖಂಡಿತವಾಗ್ಲೂ ಅವಳು ಇದು ಬಿಡ್ತಾನೆ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಡ್ರೆಸ್. ನೋಡಿ ಎಷ್ಟೊಂದೆಲ್ಲ ಕಲರ್ ಇದ್ದಾವಂತ. ಇದು ಕೂಡ ಅಷ್ಟೇ ಚೆನ್ನಾಗಿತ್ತು ಕಲರ್, ಆದರೆ ನನ್ನ ಮಗಳು ಸೈಜ್ ಇರಲಿಲ್ಲ. ಸೊ ಅವಳು ಬಂದಿದ್ದರೆ ಖಂಡಿತವಾಗ್ಲೂ ತೊಗೋತಾ ಇದ್ಳು, ಮಮ್ಮಿ ಏನಾದರೂ ಮಾಡಿ ನೀನೇ ಫಿಟ್ಟಿಂಗ್ ಮಾಡಿಕೊಡು ಅಂತ ಹೇಳ್ತಾಯಿದ್ರು. ಸೊ ಡಿ ಮಾರ್ಟಲ್ಲಿ ನಾನು ಇಷ್ಟೇ ಶೂಟ್ ಮಾಡ್ಕೊಂಡಿರೋದು. ಸೊ ಎಲ್ಲ ಕಡೆ ತುಂಬಾ ಜಾಸ್ತಿ ರಶ್ ಇತ್ತು. ಇದೇ ಒಂದೇ ಫ್ಲೋರಲ್ಲಿ ಅಷ್ಟೊಂದು ಕಡಿಮೆ ಜನ ಇದ್ದರು. ಸೊ ಹಾಗಾಗಿ ನಾನು ಅಷ್ಟೇ ಶೂಟ್ ಮಾಡಿಕೊಂಡೆ. ಸೊ ಡಿ ಮಾರ್ಟಲ್ಲಿ ಎಲ್ಲ ಪರ್ಚೇಸ್ ಮಾಡಿಕೊಂಡು ಮನೆಗೆ ಬರೋದಕ್ಕೆ ಆಲ್ಮೋಸ್ಟ್ ರಾತ್ರಿ 9 ಗಂಟೆ ಆಯಿತು. ಸೊ ಅದಕ್ಕೆ ನಾನು ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡಲಿಲ್ಲ. ಸೊ ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ಕೂಡ ಅಷ್ಟೇ ಬೆಳಿಗ್ಗೆಯಿಂದ ಕೂಡ ತೊಗೊಂಡು ಬಂದಿರುವಂತಹ ಏನು ಗ್ರಾಸರಿ ಇದೆ ಅದನ್ನೆಲ್ಲ ಕೂಡ ಎತ್ತಿಡೋದು, ಮತ್ತು ಕ್ಲೀನಿಂಗ್ ಕೆಲಸ, ಇದು ಕೆಲಸ ಅಂತ ಅಂದ್ಬಿಟ್ಟು ಅದರಲ್ಲಿನೇ ಟೈಮ್ ಆಗೋಯಿತು. ಮತ್ತು ಇವಾಗ ಮಧ್ಯಾಹ್ನಕ್ಕೆ ನಾನಿಲ್ಲಿ ಪಾವ್ ಬಜ್ಜಿನ ಮಾಡ್ತಾಯಿದ್ದೀನಿ. ತುಂಬ ದಿವಸದಿಂದ ನನ್ನ ಮಗಳು ಹೇಳ್ತಾನೆ ಇದ್ದರು, ಮಮ್ಮಿ ಏನಾದರೂ ಪಾವ್ ಬಜ್ಜಿ ಮಾಡಂತ ಅಂದ್ಬಿಟ್ಟು. ಸೊ ನನಗೆ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಹಾಗೂ ಡಿ ಮಾರ್ಟಿಂದ ನಾನು ಬ್ರೆಡ್ ಎಲ್ಲ ತೊಗೊಂಡು ಬಂದಿದ್ದಲ್ಲ, ಸೊ ಅದಕ್ಕೆ ಇವತ್ತು ಮಧ್ಯಾಹ್ನಕ್ಕೆ ಇದನ್ನೇ ಮಾಡೋಣ, ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನಿವಾಗ ಪಾವ್ ಬಜ್ಜಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇದು ಫ್ಲವರಲ್ಲಿ ತುಂಬಾ ಹುಳಗಳು ಇರುತ್ತೆ, ಸಣ್ಣ ಸಣ್ಣ ಹುಳ ಎಲ್ಲ. ನಾವು ಎಷ್ಟೇ ಚೆನ್ನಾಗಿ ಕ್ಲೀನ್ ಮಾಡಿದ್ರೂ ಕೂಡ ಮತ್ತೆ ಎಲ್ಲಾದರೂ ಒಂದು ಉಳ್ಕೊಳ್ಳುತ್ತೆ. ಸೊ ಅದಕ್ಕೆ ನಾನು ಆ ಥರ ರಿಸ್ಕ್ ಎಲ್ಲ ತೊಗೊಳೋದಕ್ಕೆ ಹೋಗೋದಿಲ್ಲ. ಸೊ ಅದಕ್ಕೆ ನಾನು ಬಿಸಿ ನೀರಿಗೆ ಸ್ವಲ್ಪ ಅರಿಶಿಣ ಮತ್ತು ಉಪ್ಪನ್ನು ಹಾಕ್ಕೊಂಡ್ಬಿಟ್ಟು 1-2 ನಿಮಿಷ ನಾನು ಆ ಫ್ಲವರನ್ನು ನೀರಲ್ಲಿ ಕುದಿಸ್ಕೋತೀನಿ. ಈ ಥರ ಮಾಡೋದ್ರಿಂದ ಒಳಗಡೆ ಏನಾದರೂ ಹುಳ ಎತ್ತಿದ್ರೆ ಅದು ಹೊರಗಡೆ ಬರುತ್ತೆ. ಸೊ ಯಾವಾಗೂ ಕೂಡ ಅಷ್ಟೇ ಫ್ಲವರನ್ನು ನೀವು ಚೆನ್ನಾಗಿ ಈ ಥರ ನೀರಲ್ಲಿ ಕುದಿಸ್ಕೊಂಡೆ ಅದನ್ನು ಯೂಸ್ ಮಾಡಿ. ಆ ಕಡೆ ಫ್ಲವರ್ ಇದೆಲ್ಲ ಕುದಿಯೋಷ್ಟರಲ್ಲಿ ಈ ಕಡೆ ನಾನು ಕ್ಯಾಪ್ಸಿಕಮನ್ನು ಕಟ್ ಮಾಡ್ಕೊಂಡಿದ್ದೀನಿ. ದಪ್ಪ ಸೈಜು ಒಂದು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ ತೊಗೊಂಡಿದ್ದೆ, ಮತ್ತು ಚಿಕ್ಕ ಸೈಜು ಒಂದು ಬೀಟ್ರೂಟ್ ಮೇಲ್ಗಡೆ ಸಿಪ್ಪೆತೆಲ್ಲ ತೆಗೆದುಬಿಟ್ಟು ಅದನ್ನು ಕೂಡ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಮೀಡಿಯಮ್ ಸೈಜು ಒಂದು 3 ಕ್ಯಾರೆಟ್ ಇದೆ, ಮತ್ತು ಒಂದು 3 ಆಲೂಗಡ್ಡೆನ ತೊಗೊಂಡಿದ್ದೀನಿ. ನಾನು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾ ಇರೋದು. ಸೊ ನಮ್ಮ ಮನೆಯವರಿಗೆ ಅಷ್ಟೊಂದು ಪಾವ್ ಬಜ್ಜಿ ಇಷ್ಟ ಆಗೋದಿಲ್ಲ, ಆದರೆ ಮಕ್ಕಳಿಗೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಹೊರಗಡೆ ಹೋಗಿ ತಿನ್ನೋದಕ್ಕೆ ಅವ್ರು ಇಷ್ಟನೇ ಪಡೋದಿಲ್ಲ. ಸೊ ಮನೇಲಿ ಮಾಡಿದ್ರೆ ಚೆನ್ನಾಗಿ ತಿಂತಾರೆ. ಸೊ ಇವತ್ತು ವೀಕೆಂಡ್ ಇದೆಲ್ಲ, ಸೊ ಏನಾದರೂ ಒಂದು ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತ ಅಂದ್ಬಿಟ್ಟು ನಾನು ಇವತ್ತು ಮಧ್ಯಾಹ್ನ ಊಟಕ್ಕೆ ಅದನ್ನೇ ಮಾಡಿದ್ದೆ. ಹಾಗೆ ಅದ್ರ ಜೊತೆ ನಾನು ಸ್ವಲ್ಪ ಬೀನ್ಸ್ ಕೂಡ ಸಣ್ಣದಾಗಿ ಕಟ್ ಮಾಡಿಕೊಂಡೆ. ಬೀನ್ಸನ್ನು ಇದು ಟೋಟಲಿ ಆಪ್ಷನಲ್ ಇದೆ. ಸೊ ನಿಮಗೆ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಸೊ ಆದರೆ ಬೀನ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಅಂದ್ಬಿಟ್ಟು ನಾನು ಹಾಕ್ಕೊಂಡಿದ್ದೀನಿ. ಇವಾಗ ಎಲ್ಲ ತರಕಾರಿ ಐತೆಲ್ಲ ನಾನು ಕಟ್ ಮಾಡಿ ಒಂದು ದೊಡ್ಡ ಕುಕ್ಕರ್ಗೆ ಹಾಕಿಬಿಟ್ಟು
ಕುಕ್ಕರಿಗೆ ನಾನು ಒಂದು 3-4 ವಿಸಿಲನ್ನು ಕೂಗಿಸ್ಕೋತೀನಿ. ಅಷ್ಟರಲ್ಲಿ ತರಕಾರಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿರುತ್ತೆ. ಆಮೇಲೆ ಈ ಕಡೆ ನಾನು ಈರುಳ್ಳಿನ ಕಟ್ ಮಾಡ್ಕೋತಾ ಇದ್ದೀನಿ. ಪಾವ್ ಭಾಜಿ ಅಂತಂದರೆ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಸೊ ಹಾಗಾಗಿ ನಾನಿಲ್ಲಿ ಹಾಗೆ ಈ ಕಡೆ ನಾನು ಒಗ್ಗರಣೆಗೆ ಏನೇನು ಬೇಕು ಅದನ್ನೆಲ್ಲ ಕೂಡ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈರುಳ್ಳಿ, ಟೊಮೆಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ಬೋದು, ಕೊತ್ತಂಬರಿ, ಮಸಾಲಗಳೆಲ್ಲ ಮುಂಚೆನೇ ತೆಗೆದಿಟ್ಬಿಟ್ರೆ ಒಗ್ಗರಣೆ ಟೈಮಲ್ಲಿ ಗಡಿಬಿಡಿ ಆಗೋದಿಲ್ಲ. ಸೊ ಅದಕ್ಕೆಲ್ಲ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅಷ್ಟರಲ್ಲಿ ಕುಕ್ಕರ್ ಕೂಡ ತಣ್ಣಗಾಗಿತ್ತು. ಇವಾಗ ಕುಕ್ಕರಲ್ಲಿ ತರಕಾರಿ ಸೆಪ್ರೇಟ್ ಮಾಡ್ತಾಯಿದ್ದೀನಿ ನಾನು. ಈ ಥರ ತರಕಾರಿ ಇದೆಲ್ಲ ಸೆಪ್ರೇಟ್ ಮಾಡಿಕೊಂಡು ಆಮೇಲೆ ಇದನ್ನು ಸ್ಮ್ಯಾಶರಿಂದ ನಾನು ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋತೀನಿ. ನೋಡಿ ತರಕಾರಿ ಇದೆಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಹಾಗೆ ಇದಕ್ಕೆ ಮೇನ್ ಅಂದರೆ ಹಸಿ ಬಟಾಣಿ ಹಾಕ್ಕೋಬೇಕಿತ್ತು. ನನ್ನ ಹತ್ರ ಹಸಿ ಬಟಾಣಿ ಕೂಡ ಇತ್ತು, ಆದರೆ ನಾನು ಹಾಕ್ಕೊಳ್ಳೋದನ್ನು ಮರೆತುಬಿಟ್ಟು. ಆದರೆ ನೀವು ಮಾಡಬೇಕಾದ್ರೆ ಕಂಪಲ್ಸರಿ ಇದಕ್ಕೆ ಹಸಿ ಬಟಾಣಿನ ಹಾಕ್ಕೊಳ್ಳಿ. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಎಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಆದಮೇಲೆ ಇವಾಗ ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ನಾನಿಲ್ಲಿ ಗ್ಯಾಸ್ ಮೇಲೆ ದಪ್ಪ ತಳ ಇರೋ ಪ್ಯಾನನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಸ್ವಲ್ಪ ಬೆಣ್ಣೆ ಕೂಡ ಹಾಕ್ಕೋತಾ ಇದ್ದೀನಿ. ಸೊ ಬೆಣ್ಣೆ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಸ್ಕಿಪ್ ಮಾಡದೆ ಎಣ್ಣೆ ಮತ್ತು ಬೆಣ್ಣೆ ಕೂಡ ಹಾಕ್ಕೊಳ್ಳಿ. ನಿಮ್ಮ ಹತ್ರ ಬೆಣ್ಣೆ ಇಲ್ಲಾಂದರೆ ಇದ್ರ ಬದಲಾಗಿ ತುಪ್ಪ ಕೂಡ ಹಾಕ್ಕೋಬೋದು. ಬೆಣ್ಣೆ ಎಲ್ಲ ಚೆನ್ನಾಗಿ ಕರಗಿದ್ಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಈರುಳ್ಳಿನ ಹಾಕ್ಕೊಂಡು, ಈರುಳ್ಳಿ ಜೊತೆ ನಾನು 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋತಾ ಇದ್ದೀನಿ. ಚೆನ್ನಾಗಿ ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನೆಲ್ಲ ಚೆನ್ನಾಗಿ ಈ ಥರ ಫ್ರೈ ಮಾಡಿಕೊಂಡು ಅದಾದ ನಂತರ ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜು 3 ಟೊಮೆಟೊನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ನಿಮಗೆ ಪಾವ್ ಭಾಜಿಗೆ ಎಷ್ಟು ಹುಳಿ ಬೇಕು ನೋಡ್ಕೊಂಡ್ಬಿಟ್ಟು ಟೊಮೆಟೊದ ಕ್ವಾಂಟಿಟಿನ ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಹಾಗೆ ಟೊಮೆಟೊ ಬೇಗನೆ ನಿಮಗೆ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ 1-2 ನಿಮಿಷ ಇದನ್ನು ಪ್ಲೇಟಿಂದ ಕವರ್ ಮಾಡಿಡಿ. ಈ ಥರ ನಿಮಗೆ ಟೊಮೆಟೊ ಬದಲಾಗಿ ನೀವು ಇಲ್ಲಿ ಟೊಮೆಟೊ ಪ್ಯೂರಿ ಕೂಡ ಹಾಕೋಬೋದು. ನೋಡಿ 2 ನಿಮಿಷ ಮುಚ್ಚಿಟ್ಮೇಲೆ ಟೊಮೆಟೊ ಚೆನ್ನಾಗಿ ಸಾಫ್ಟ್ ಆಗಿದೆ. ಇವಾಗ ನೆಕ್ಸ್ಟ್ ಇದಕ್ಕೆ ಪಾವ್ ಭಾಜಿ ಮಸಾಲಾನ ಹಾಕ್ಕೋತಾ ಇದ್ದೀನಿ. ಸುಮಾರು 1 ಟೇಬಲ್ ಸ್ಪೂನಷ್ಟು ಪಾವ್ ಭಾಜಿ ಮಸಾಲ. ನೀವು ಯಾವ ಬ್ರ್ಯಾಂಡ್ದು ಬೇಕಾದರೆ ನೀವು ಇಲ್ಲಿ ಯೂಸ್ ಮಾಡ್ಬೋದು. ನಾನಿಲ್ಲಿ MTRದು ಪಾವ್ ಭಾಜಿ ಮಸಾಲಾನ ತೊಗೊಂಡಿದ್ದೀನಿ. ಮತ್ತು ಖಾರ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ಖಾರದ ಪುಡಿ, ಸ್ವಲ್ಪ ಅರಿಶಿನ ಮತ್ತು ಒಗ್ಗರಣೆಯಲ್ಲೇ ಸ್ವಲ್ಪ ಕೊತ್ತಂಬರಿನ ಹಾಕ್ಕೋತಾ ಇದ್ದೀನಿ. ಒಗ್ಗರಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಬೇಕಾದರೆ ನೀವು ಒಗ್ಗರಣೆ ಫ್ರೈ ಮಾಡುವಾಗ ಸ್ವಲ್ಪ ನೀರು ಕೂಡ ಹಾಕ್ಕೋಬೋದು. ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಈ ಥರ ಮಿಕ್ಸ್ ಮಾಡಿ ಮತ್ತು ಇದನ್ನು ಪ್ಲೇಟಿಂದ ಕವರ್ ಮಾಡಿಬಿಟ್ಟು ಮತ್ತೆ ನಾನು 1 ನಿಮಿಷ ಇದನ್ನು ಫುಲ್ ಲೋ ಫ್ಲೇಮಲ್ಲೇ ಮುಚ್ಚಿಡ್ತಾ ಇದ್ದೀನಿ. ನೋಡಿ 1 ನಿಮಿಷ ಆದಮೇಲೆ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ. ನೋಡ್ತಾ ಇರ್ಬೋದು ನೀವು ಎಣ್ಣೆ ಎಲ್ಲ ಯಾವ ಥರ ಸೆಪ್ರೇಟ್ ಆಗಿದೆ ಅಂತ ಅಂದ್ಬಿಟ್ಟು. ಈ ಥರ ಚೆನ್ನಾಗಿ ನೀವು ಇದನ್ನು ಫ್ರೈ ಮಾಡ್ಕೊಳ್ಳಿ. ಪಾವ್ ಭಾಜಿಗೆ ಮೇನ್ ಅಂದರೆ ಒಗ್ಗರಣೆ ನೀವು ಎಷ್ಟು ಚೆನ್ನಾಗಿ ಮಾಡ್ಕೋತೀರಾ ಅಷ್ಟು ನಿಮ್ಮದು ಪಾವ್ ಭಾಜಿ ಬಂದುಬಿಟ್ಟು ಟೇಸ್ಟಿಯಾಗಿ ಚೆನ್ನಾಗಾಗುತ್ತೆ. ಸೊ ಮೇನ್ ಅಂದರೆ ಇದಕ್ಕೆ ಒಗ್ಗರಣೆನೇ. ಸೊ ಇವಾಗ ಒಗ್ಗರಣೆಯಲ್ಲಿ ನಾನು ಸ್ಮ್ಯಾಶ್ ಮಾಡ್ಕೊಂಡಂಥ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಇವಾಗ ನೀರು ಹಾಕ್ಕೋತಾ ಇದ್ದೀನಿ. ನಿಮಗೆ ಪಾವ್ ಭಾಜಿ ಎಷ್ಟು ಗಟ್ಟಿ ಬೇಕು, ಎಷ್ಟು ತಿಳುವಾಗಬೇಕು ನೋಡ್ಕೊಂಡ್ಬಿಟ್ಟು ನೀರನ್ನು ಹಾಕ್ಕೊಳ್ಳಿ. ಸ್ವಲ್ಪ ನೀವು ಇದಕ್ಕೆ ಬಿಸಿ ನೀರನ್ನು ಹಾಕ್ಕೊಳ್ಳಿ, ಯಾಕಂದರೆ ಬೇಗನೆ ಅದ್ರ ಒಳಗಡೆ ಚೆನ್ನಾಗಿ ಅದು ಮಿಕ್ಸ್ ಆಗುತ್ತೆ. ನೋಡಿ ಸುಮಾರು 5-6 ನಿಮಿಷದ ತನಕ ನಾನು ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ಇದು ಸ್ವಲ್ಪ ನೀವು ತಿಳುವಾಗನೇ ಇಟ್ಕೊಳ್ಳಿ, ಆರಿದ್ಮೇಲೆ ಇದು ಇನ್ನೂ ನಿಮಗೆ ಗಟ್ಟಿಯಾಗಿ ಬರುತ್ತೆ. 5 ನಿಮಿಷ ಕುದಿಸ್ಕೊಂಡ್ಮೇಲೆ ಕೊನೆಯಲ್ಲಿ ಇದಕ್ಕೆ ನಾನು ಫ್ರೆಶ್ ಕೊತ್ತಂಬರಿನ ಹಾಕ್ಕೋತಾ ಇದ್ದೀನಿ. ಮತ್ತು ಗ್ಯಾಸ್ ಆಫ್ ಮಾಡಿಕೊಂಡು ನೆಕ್ಸ್ಟ್ ಒಂದು ಅರ್ಧ ಹೋಳಷ್ಟು ಲಿಂಬೆಹಣ್ಣಿನ ರಸನ ಇಟ್ಕೋತಾ ಇದ್ದೀನಿ. ಲಿಂಬೆಹಣ್ಣಿನ ರಸ ನೀವು ಹಾಕ್ಕೊಂಡ್ಮೇಲೆ ಮತ್ತೆ ತಿರ್ಗಾ ಇದನ್ನು ಕುದಿಸ್ಕೊಳ್ಳೋದಕ್ಕೆ ಹೋಗಬೇಡಿ, ಜಸ್ಟ್ ಹಾಗೇ ಮಿಕ್ಸ್ ಮಾಡ್ಕೊಂಡ್ಬಿಡಿ. ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು. ಹಾಗೆ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ಹೊರಗಡೆ ಇದು ಅಷ್ಟೊಂದು ಪಾವ್ ಭಾಜಿ ಇಷ್ಟನೇ ಆಗೋದಿಲ್ಲ. ಸೊ ಯಾವಾಗೂ ಕೂಡ ಮನೆಯಲ್ಲೇ ಮಾಡಂತ ಹೇಳ್ತಾರೆ ಅವರು. ಮನೆಯಲ್ಲಿ ಮಾಡಿದ್ರೆ ಚೆನ್ನಾಗಿ ತಿಂತಾರೆ. ಸೊ ಹೊರಗಡೆ ಅಂದರೆ ಜಾಸ್ತಿ ಸ್ಪೈಸಿ ಮಾಡಿರ್ತಾರೆ ಮತ್ತು ಮಸಾಲ ಕೂಡ ಎಲ್ಲ ಜಾಸ್ತಿ ಹಾಕಿಬಿಟ್ಟು ಮಾಡಿರ್ತಾರಲ್ಲ. ಸೊ ಹಾಗಾಗಿ ಅಷ್ಟೊಂದು ಹೊರಗಡೆದವರು ಪಾವ್ ಭಾಜಿ ಇಷ್ಟಪಡೋದಿಲ್ಲ. ಸೊ ಆಮೇಲೆ ನಾನು ಬ್ರೆಡ್ಡನ್ನು ಇಲ್ಲಿ ಬಿಸಿ ಮಾಡ್ತಾಯಿದ್ದೀನಿ. ಈ ಥರ ಬ್ರೆಡ್ಗೆ ನೀವು ಬಟರ್ ಅಥವಾ ತುಪ್ಪನ ಹಚ್ಕೊಂಡ್ಬಿಟ್ಟು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಡ್ಬಿಟ್ರೆ ರೆಡಿ ಆಗುತ್ತೆ ಇದು ಕೂಡ. ಆಮೇಲೆ ಡಿ-ಮಾರ್ಟಿಂದ ನಾನು ಏನೇನು ತೊಗೊಂಡು ಬಂದಿದ್ದೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಇವತ್ತಿಂದ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು.